ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಬಿಗಿನರ್ಸ್ಗೆ ಸೀರೆ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ಬಟ್ ಗೊತ್ತಿರಲ್ಲ ಮೆಟೀರಿಯಲ್ಸ್ ಏನೇನು ತೊಗೊಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಗೊತ್ತಿರಲ್ಲಲ್ವಾ. ಸೊ ಅದಕ್ಕೆ ಡೆಫಿನೆಟಾಗಿ ಈ ವಿಡಿಯೋ ವಾಚ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಬಿಗಿನರ್ಸ್ಗೆ ಹೆಲ್ಪ್ ಆಗುತ್ತೆ. ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಶೇರ್ ಮಾಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಓಕೆನಾ. ಸೊ ನೋಡ್ಬೋದು, ಇಲ್ಲಿ ನಾನು ಕ್ರೋಶೆ ನೀಡಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಫಸ್ಟು ನಿಮಗೆ ಕ್ರೋಶೆ ಮಾಡೋಕ್ಕೆ ಕ್ರೋಶೆ ನೀಡಲ್ ಬೇಕಾಗುತ್ತೆ. ನಾನು ಯೂಸ್ ಮಾಡೋದು 8 ನಂಬರ್ ಕ್ರೋಶೆ ನೀಡಲ್ಲು. ಸೊ ಇದನ್ನೇ ಯೂಸ್ ಮಾಡ್ತೀನಿ ನಾನು. ಸೊ ನೀವು ಇದನ್ನೇ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ನೋಡಿ 8 ನಂಬರ್ ಟ್ಯೂಲಿಪ್ ಕ್ರೋಶೆ ನೀಡಲ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ನಾನು ಕ್ರೋಶೆ ವರ್ಕೆಲ್ಲ ಮಾಡ್ತೀನಿ, ಓಕೆನಾ. ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ಹೇಳಿದ್ದೀನಿ ಇದನ್ನು. ಸೊ ಕ್ರೋಶೆ ನಂಬರ್ 8ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಕ್ರೋಶೆ ನಂಬರ್ ಇದೆ, ಅದು 14 ಆಗಿರುತ್ತೆ. 14 ಕ್ರೋಶೆ ನಂಬರ್ನ ನಾನು ಏನು ಮಾಡ್ತೀನಿ ಅಂದರೆ, ಬೀಡ್ಸ್, ಸ್ಮಾಲ್ ಬೀಡ್ಸ್ ಹಾಕ್ಕೊಳ್ಳೋಕ್ಕೆಲ್ಲ ನಾನು ಕ್ರೋಶೆ ನಂಬರ್ 14 ಯೂಸ್ ಮಾಡ್ತೀನಿ ಅಷ್ಟೇ. ಮೇನ್ ನಾನು ಇವೆರಡೇ ಯೂಸ್ ಮಾಡೋದು. ನೋಡ್ಬೋದು ಇಲ್ಲಿ 14 ನಂಬರ್ ಯೂಸ್ ಮಾಡ್ತಾಯಿದ್ದೀನಿ. ಮೇನ್ 8 ಮತ್ತು 14. 8 ನಾರ್ಮಲ್ ಕ್ರೋಶೆ ವರ್ಕ್ ಮಾಡೋಕ್ಕೆಲ್ಲ 8 ಯೂಸ್ ಮಾಡ್ತೀನಿ. 14 ಬಂದು ನಿಮಗೆ ಬೀಡ್ಸ್, ಸ್ಮಾಲ್ ಬೀಡ್ಸ್ ಇರುತ್ತಲ್ವ, ವರ್ಕ್ ಮಾಡಬೇಕಾದ್ರೆ ಸ್ಮಾಲ್ ಬೀಡ್ಸ್ ಹಾಕ್ಕೊಬೇಕಾಗುತ್ತೆ. ಸೊ ಆವಾಗ 14 ನಂಬರ್ ಸ್ಮಾಲ್ ಸೈಜ್ 0 ಸೈಜ್ ಬೀಡ್ಸ್ ಅಂತ ಹೇಳ್ತೀವಿ ನೋಡಿ. ಸೊ ಅದಕ್ಕೆಲ್ಲ ನಾನು 14 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ನೋಡಿ, ಇವೆರಡು ಯೂಸ್ ಮಾಡ್ತಾ ಇರೋದು 8 ಮತ್ತು 14, ಓಕೆನಾ. ಟ್ಯೂಲಿಪ್ ನೀಡಲ್ ಅಂತ ನಿಮಗೆ ಸಿಗುತ್ತೆ. ನಿಮಗೆಲ್ಲ ಮೆಟೀರಿಯಲ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕವಿತಾ ಎಂಟರ್ಪ್ರೈಸಸ್ ಅಂತ, ಅಲ್ಲಿ ನಿಮಗೆ ಸಿಗುತ್ತೆ ಒನ್ ಸ್ಟಾಪ್ ಸೊಲ್ಯೂಷನ್, ಓಕೆನಾ. ಎಲ್ಲ ಸಿಗುತ್ತೆ, ಹಾಗೆ ಡಿಸ್ಕೌಂಟು ಇದೆ, ಚೆಕ್ ಮಾಡಿ. ಓಕೆ ನೋಡಿ, ಇಲ್ಲಿ ಇದು ಸ್ಟಿಚ್ ಮಾರ್ಕರ್ ಅಂತ ಹೇಳ್ತೀವಿ. ಕ್ರೋಶೆ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಬ್ರೇಕ್ ತೊಗೊತೀರಲ್ವ ಯೂಶಲಿ, ಸೊ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಈ ಥರ ಕ್ರೋಶೆ ಇದು ಸ್ಟಿಚ್ ಮಾರ್ಕರ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಬಿಟ್ಟು ನೀವು ಅದನ್ನು ಸೆಕ್ಯೂರ್ ಮಾಡ್ಬೋದು. ಹಾಗೆ ಈ ಥರ ಸೇಫ್ಟಿ ಪಿನ್ ಇದ್ದರೆ ನಾನು ಕುಚ್ಚು ಕಟ್ಟೋಕ್ಕೆಲ್ಲ ಇದನ್ನು ಯೂಸ್ ಮಾಡ್ತೀನಿ, ಓಕೆನಾ. ಸೊ ಈ ರೀತಿ ನಾನು ಇದನ್ನು ನಿಮಗೆ ಏನಾದರೂ ಸ್ಪೆಕ್ಸ್ ಬಾಕ್ಸ್ ಇರುತ್ತಲ್ಲ, ಎಕ್ಸ್ಟ್ರಾ ಬಾಕ್ಸ್ ಇದ್ದರೆ ವೇಸ್ಟ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ನಿಮಗೆ ಸೇಫಾಗಿರುತ್ತೆ ನೀಡಲ್ಸ್ ಎಲ್ಲ, ಓಕೆನಾ. ಇದೊಂದು ಟೂಲು ಸ್ಟಿಚ್ ಮಾರ್ಕರ್ ಅಂತ ಸ್ಟಿಚ್ ರಿಮೂವರ್ ಅಂತ ಹೇಳ್ತೀವಿ. ಇದು ಯಾವ ರೀತಿ ಯೂಸ್ ಮಾಡೋದು ಏನು ಅಂತೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಐ ಬಟನಲ್ಲಿ ಬರುತ್ತೆ ಮೇಲೆ, ಅಥವಾ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ರೀತಿ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆಲ್ಲ ನೀಡಲ್ಸು ಅಲ್ಲೇ ಇರುತ್ತೆ, ಓಕೆನಾ. ಸೊ ಇದೊಂದು ಸ್ಮಾಲ್ ಟಿಪ್ ಅಂತಲೇ ಹೇಳ್ಬೋದು, ಓಕೆ. ಅದಕ್ಕಂತ ಸ್ಪೆಂಡ್ ಮಾಡೋ ನೆಸೆಸಿಟಿ ಇಲ್ಲ, ನೀವು ಓಲ್ಡ್ ಬಾಕ್ಸ್ನ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ಏನಂದರೆ, ಬೇಬಿ ಕುಚ್ಚೆಲ್ಲ ಕಟ್ತಾ ಇರ್ತೀರಲ್ವ, ಅದಕ್ಕೆ ಯಾವ ರೀತಿ ಸೂಜಿ ಯೂಸ್ ಮಾಡಬೇಕು ಅಂತಂದರೆ, ಈ ರೀತಿ ನೋಡ್ಬೋದು, ಶಾರ್ಟಾಗಿರುತ್ತೆ ನೀಡಲ್ ಇದು. ಹಾಗೆ ನಿಮಗೆ ಇದ್ರದ್ದು ಐ ಬಂದು ನಿಮಗೆ ಹೋಲ್ ಇರುತ್ತಲ್ವ ಸೂಜಿದು, ಅದು ದೊಡ್ಡದಾಗಿರುತ್ತೆ. ಈ ರೀತಿ ನಿಮಗೆ 100ರಿಂದ 150ವರೆಗೂ ಎಳೆನ ದಾರನ ಹಾಕ್ಕೊಬೋದು, ಓಕೆನಾ. ಸೊ ಇದನ್ನು ನಾನು ಅಂದರೆ ಈ ದಾರ ಯೂಸ್ ಮಾಡಿಕೊಂಡು ಈ ಥರ ಬೇಬಿ ಕುಚ್ಚು ಡಬಲ್ ಕಲರ್, ಒಂದೇ ಕುಚ್ಚಲ್ಲಿ 2 ಕಲರ್ನ ಯೂಸ್ ಮಾಡಿ ಕುಚ್ಚು ಕಟ್ಟಿರೋದು ನಿಮಗೆ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮೇಲೆ ಐ ಬಟನಲ್ಲಿ ಬರುತ್ತೆ, ಕ್ಲಿಕ್ ಮಾಡ್ಬೋದು. ಕ್ಲಿಕ್ ಮಾಡಿ ಚೆಕ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಚೆಕ್ ಮಾಡಿ, ಓಕೆನಾ. ಬಿಗಿನರ್ಸ್ಗಂತೂ ಡೆಫಿನೆಟಾಗಿ ಹೇಳ್ತೀನಿ, ಇದು ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಅವ್ರಿಗಂತೂ ದಾರ ಸುತ್ಕೊಳ್ಳೋಕ್ಕೆ ಯೂಶಲಿ ಕ್ರೋಶೆ ಅಂದ್ರೇ 6 ಎಳೆ ದಾರ ಸುತ್ಕೋಬೇಕು, ಗೊತ್ತಿರಲ್ವಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಸೊ ಅವರಿಗೆ ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲೇ ಆ ಥರ ದಾರ ಸುತ್ಕೊಂಡು ಎಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ. ಅದಕ್ಕೆ ನೀವು ಈ ರೀತಿ ನೋಡಿ, ಸಿಂಗಲ್ ಥ್ರೆಡ್ ಇರುತ್ತೆ, ಇದು ಥಿಕ್ನೆಸ್ ಇರುತ್ತೆ. ಈ ಥರ ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಇದನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಬೋದು. ಹಾಗೆ ನೀವು ಕ್ರೋಶೆ ವರ್ಕ್ಗೆಲ್ಲ ಸ್ಯಾರಿಗೂ ಯೂಸ್ ಮಾಡ್ಬೋದು, ಓಕೆನಾ. ಸೊ ನೋಡಿ, ಈ ರೀತಿ ಯೂಶಲಿ 6 ಎಳೆ ದಾರ ಸುತ್ಕೋಬೇಕಾಗುತ್ತೆ. ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ, ಗೊತ್ತಿಲ್ಲ ಅಂತ. 6 ಎಳೆ ದಾರ ಸುತ್ಕೊಬೇಕು. ಇದು ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಯೂಸ್ ಮಾಡಿಕೊಂಡು 6 ಎಳೆ ದಾರ ಸುತ್ಕೊಂಡಿರೋದು. ಸೊ ಅಥವಾ ನೋಡಿ, ಈ ಥರ ಟ್ಯಾಟಿಂಗ್ ಥ್ರೆಡ್ಡೂ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು, ಓಕೆನಾ. ನೋಡಿ, ಈ ರೀತಿ 6 ಎಳೆ ದಾರ ಸುತ್ಕೊಬೇಕಾಗುತ್ತೆ. ಇದು ಸಿಲ್ಕ್ ಥ್ರೆಡ್ ನೋಡಿ, ಈ ಥರ ನಾನು ರಾಜ್ ಬ್ರ್ಯಾಂಡ್ದು ಯೂಸ್ ಮಾಡ್ತೀನಿ. ಇದು ಶೈನಿಂಗ್ ಆಗಿರ್ಬೋದು, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಥರ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಕಾರ್ಡ್ಬೋರ್ಡ್ಗೆ 6 ಎಳೆ ದಾರನ ಸುತ್ಕೋಬೇಕು, ಓಕೆನಾ. ಇಲ್ಲ, ಅಥವಾ ನಮಗೆ ಗೊತ್ತಾಗ್ತಾ ಇಲ್ಲ 6 ಎಳೆ ದಾರ ಸುತ್ಕೊಳ್ಳೋಕ್ಕೆ ಅಂತ, ಅದರದ್ದು ವಿಡಿಯೋ ಮಾಡಿದ್ದೀನಿ. ಮೇಲೆ ಐ ಬಟನಲ್ಲಿ ಬರುತ್ತೆ, ಕ್ಲಿಕ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಯಾವ ರೀತಿ ನಾನು 6 ಎಳೆ ದಾರನ ಸುತ್ಕೊಂಡಿದ್ದೀನಿ ಈಸಿಯಾಗಿ ಅಂತ. ಅಲ್ಲಿ ನೀವು ವಿಡಿಯೋ ಚೆಕ್ ಮಾಡ್ಬೋದು, ಸಿಗುತ್ತೆ ಬಿಗಿನರ್ಸ್ಗೆ. ಇಲ್ಲ ನಮಗೆ ಡೈರೆಕ್ಟಾಗಿ ಇದೇ ಯೂಸ್ ಮಾಡ್ತೀವಿ ಅಂದರೆ, ಎಸ್ ಡೆಫಿನೆಟಾಗಿ ಈ ಥ್ರೆಡ್ಡನ್ನು ಯೂಸ್ ಮಾಡ್ಬೋದು. ಡೈರೆಕ್ಟಾಗಿ ನೀವು ಕ್ರೋಶೆ ವರ್ಕ್ನ ಶುರು ಮಾಡ್ಬೋದು. ಇನ್ನೊಂದು ಏನು ಬೆಸ್ಟ್ ಟಿಪ್ ಅಂದರೆ, ಈ ಥರ ನಿಮಗೆ ಬಿಗಿನರ್ಸ್ಗೆ ಫಾಲ್ ಇರುತ್ತಲ್ಲ, ಯಾವುದಾದ್ರೂ ಫಾಲ್ ಕಲರ್ ತೊಗೊಳ್ಳಿ. ಯೂಶಲಿ ವೈಟ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಹತ್ರ ಇದೇ ಇದ್ದಿದ್ದು ತೋರಿಸ್ತಾ ಇದ್ದೀನಿ. ವೈಟ್ ಕಲರ್ ಫಾಲ್ ತೊಗೊಂಡ್ರೆ ನಿಮಗೆ
ತೊಗೊಂಡ್ರೆ ಅದಕ್ಕೆ ನೀವು ಇಲ್ಲಿ ಎಷ್ಟು ಬೇಕಾದರೂ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಈ ರೀತಿ ಆಲ್ರೆಡಿ ಸ್ಟಿಚ್ ಆಗಿರುತ್ತಲ್ವ ಅದು. ಸೊ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಈ ಥರ ಫೋಲ್ಡ್ ಮಾಡಿ ಒಂದು ಕಡೆ ಇಟ್ಬಿಡ್ಬೋದು. ಪ್ರಾಕ್ಟೀಸ್ಗಂತ ಈ ಥರ ಫಾಲ್ ತೊಗೊಳ್ಳಿ, ಓಕೆನಾ. ಒಂದು 20 ರೂಪೀಸ್ ಅಷ್ಟಾಗುತ್ತೆ ಅಷ್ಟೇ ಅದು. ಓಕೆ, ಸೊ ಎಲ್ಲ ಮೆಟೀರಿಯಲ್ಸು ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಒಂದ್ಸಲಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಈ ಥರ ಕುಚ್ಚುಕಟ್ಟಕ್ಕೆಲ್ಲ ನಾವು ಝರಿ ಥ್ರೆಡ್ನ ಯೂಸ್ ಮಾಡ್ತೀವಲ್ವಾ. ಸೊ ಝರಿ ಥ್ರೆಡ್ ಯೂಸ್ ಮಾಡಬೇಕಾದ್ರೆ ಒಂದು ಇಲ್ಲಿ ಗಮನಿಸ್ಬೇಕು ನೀವು ಗೊತ್ತಿರಲ್ಲ ಬಿಗಿನರ್ಸ್ ಅಲ್ವಾ. ಸೊ ಆಗಲೇ ಹೇಳ್ದಂಗೆ ಬಿಗಿನರ್ಸ್ಗೆ ಇದು ವೀಡಿಯೋ ಅಂತ ಹೇಳಿದ್ದೀನಲ್ವ, ಅವ್ರಿಗೆ ಗೊತ್ತಿರಲ್ಲ ಅಂದರೆ ನೋಡಿ ಈ ರೀತಿ ಎಡ್ಜಲ್ಲಿ ಈ ಥರ ನೀವು ಕಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದು ಸ್ವಲ್ಪ. ನಿಮಗೆ ದಾರ ಥರ ಕಾಣಿಸ್ಬೇಕಲ್ಲಿ, ಓಕೆನಾ. ಸೊ ದಾರ ಇರಬೇಕಲ್ಲಿ, ಆವಾಗ ನಿಮಗೆ ಈ ರೀತಿಯೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಮಿಸ್ ಮಾಡ್ಕೊಬೇಡಿ. ವೈರ್ ಇರುತ್ತೆ ಅದನ್ನು ತೊಗೊಬೇಡಿ, ಈ ಥರ ದಾರ ಇರೋದೇ ತೊಗೊಳ್ಳಿ, ಓಕೆ. ಆವಾಗ ನೀವು ಕುಚ್ಚು ಕಟ್ಟಿದ್ರೆ ನಿಮಗೆ ಸ್ಟಿಫಾಗಿರುತ್ತೆ, ಎಲ್ಲೂ ಬಿಚ್ಕೊಳ್ಳಲ್ಲ ಅದು, ಓಕೆನಾ. ಸೊ ಈ ರೀತಿ ನೀವು ಝರಿ ಥ್ರೆಡನ್ನ ಯೂಸ್ ಮಾಡ್ಕೊಳ್ಳಿ. ಸೀರೆಗೆ ಕಾಂಬಿನೇಷನ್ ತಕ್ಕಂಗೆ ಯೂಶಲಿ ಗೋಲ್ಡ್ ಯೂಸ್ ಮಾಡ್ತೀವಿ ಅಥವಾ ನೀವು ಸಿಲ್ವರು ಯೂಸ್ ಮಾಡ್ಬೋದು. ಆಮೇಲೆ ಕುಚ್ಚೆಲ್ಲ ಕಟ್ಟಾದಮೇಲೆ ಈ ಥರ ಫ್ಯಾಬ್ರಿಕ್ ಗ್ಲೂ ಹಿಂದೆ ಸ್ಟಿಕ್ ಮಾಡೋಕ್ಕೆ ಬೇಕಲ್ವಾ. ಸೊ ಆ ಥರ ಅದಕ್ಕೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿ, ಓಕೆನಾ. ಈ ಥರ ಕ್ರೋಶೆ ವರ್ಕ್ ಎಲ್ಲ ಮಾಡಾದ್ಮೇಲೆ ಎಡ್ಜಸ್ಸಲ್ಲೆಲ್ಲ ನೀವು ಸ್ಟಿಕ್ ಮಾಡಬೇಕಲ್ವಾ. ಸೊ ಆವಾಗ ಇದು ಫ್ಯಾಬ್ರಿಕ್ ಗ್ಲೂ ಇಂತ ತೊಗೊಂಡು ಸ್ಟಿಕ್ ಮಾಡಿ. ಯೂಶಲಿ ಬಿಗಿನರ್ಸ್ 80 ಗ್ರಾಮ್ಸ್ ಈ ಥರ ದೊಡ್ಡದೇ ತೊಗೊಳ್ಳಿ, ವರ್ತು ನಿಮಗೆ, ಓಕೆನಾ. ನೋಡ್ಬೋದು 46 ರೂಪೀಸ್, ಬಟ್ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಬಲ್ಕಲ್ಲಿ ತೊಗೊಂಡ್ರೆ. ಹೇಳಿದ್ನಲ್ವಾ ಕವಿತಾ ಎಂಟರ್ಪ್ರೈಸಸ್ ಅಂತ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಎಲ್ಲ ಮೆಟೀರಿಯಲ್ಸು ಸಿಗುತ್ತೆ ನಿಮಗಲ್ಲಿ, ಓಕೆನಾ. ಎಲ್ಲೂ ಹುಡ್ಕೋ ನೆಸೆಸಿಟಿನೇ ಇಲ್ಲ, ಓಕೆ. ನಿಮ್ಮ ಮನೆಗೆ ಬರುತ್ತೆ, ಕೂತ್ಕೊಂಡು ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಈ ಥರ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡು ನಾನು ಸುಮಾರು ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮೇಲೆ ಐ ಬಟನಲ್ಲಿ ಬರುತ್ತೆ, ಕ್ಲಿಕ್ ಮಾಡ್ಬೋದು. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ ಈ ರೀತಿ ಇದಕ್ಕೆ ರೆಡಿ ಹುಕ್ ಇರುತ್ತೆ ಆಲ್ರೆಡಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ನೀವು ಡಿಸೈನ್ಸ್ ಎಲ್ಲ ಮಾಡ್ಬೋದು. ಕುಚ್ಚಿಗೆಲ್ಲ ಹಾಕ್ಕೊಂಡು ಮಾಡ್ಬೋದು, ಓಕೆನಾ. ಸೀರೆ ಕ್ರೋಶೆ ವರ್ಕ್ಗೆಲ್ಲ ಯೂಸ್ ಮಾಡ್ಬೋದು. ಈ ಥರ ಕ್ರೋಶೆ ವರ್ಕ್ಗೆಲ್ಲ ಯೂಸ್ ಮಾಡ್ಬೋದು. ಹುಕ್ ಇರುತ್ತೆ ಆಲ್ರೆಡಿ, ನಿಮಗೆ ರೆಡಿ ಹುಕ್ ಬಂದಿರುತ್ತಲ್ವಾ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನನ್ನ ಹತ್ರ ಇಲ್ಲಿ ಇರೋದು ತೋರಿಸ್ತಾ ಇದ್ದೀನಿ. ನಿಮ್ಮ ಸೀರೆಗೆ ಮ್ಯಾಚಿಂಗ್ ಆಗಿ ಹಾಗೆ ಕಾಂಟ್ರಾಸ್ಟಾಗೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬರೀ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿಕೊಂಡೆ ನಾನು ಕುಚ್ಚೆಲ್ಲ ಮಾಡಿದ್ದೀನಿ. ನಿಮಗೆ ನೋಡಬೇಕು ಅಂದರೆ ಮೇಲೆ ಐ ಬಟನ್ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಚೆಕ್ ಮಾಡಿ ಒಂದ್ಸಲಿ. ನೋಡಿ ಈ ರೀತಿ ಎಲ್ಲ ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ಚೆಕ್ ಮಾಡಿಕೊಂಡು ನೀವು ತೊಗೊಳ್ಳಿ, ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನಿಮ್ಮ ಸೀರೆಗೆ ಕಾಂಬಿನೇಷನ್ನು ನೋಡಿಕೊಂಡು ತೊಗೊಳ್ಳಿ, ಓಕೆನಾ. ಸೊ ಬಿಗಿನರ್ಸ್ಗೆ ಇದು ಡೆಫಿನೆಟಾಗಿ ಯೂಸ್ ಆಗುತ್ತೆ. ವಿಡಿಯೋ ಆದಷ್ಟು ಶೇರ್ ಮಾಡಿ ಬಿಗಿನರ್ಸ್ಗೆ, ಓಕೆನಾ. ಅವರು ಸರ್ಚ್ ಮಾಡ್ತಾ ಇರ್ತಾರಲ್ವಾ. ಸೊ ಹಾಗಾಗಿ ಈ ವಿಡಿಯೋ ಒಂದು ಶೇರ್ ಮಾಡಿದ್ರೆ ಸಾಕು, ಅವ್ರಿಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ. ಆಮೇಲೆ ನಾನು ನೋಡಿ ಈ ಥರ ಕಿಟ್ ನಿಮಗೆ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಮೆಟೀರಿಯಲ್ಸ್ನ ಕಿಟ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಈ ರೀತಿ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಚಿಕ್ಕ ಚಿಕ್ಕದು ಬೀಡ್ಸ್ ಎಲ್ಲ ಇರುತ್ತಲ್ವಾ. ಸೊ ಅದನ್ನು ನಿಮಗೆ ಯೂಶಲಿ ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಈ ರೀತಿ ಬಾಕ್ಸ್ ತೊಗೊಳ್ಳಿ. ಈ ರೀತಿ ಬಾಕ್ಸ್ ತೊಗೊಳ್ಳಿ. ಇದು 18 ಪಾರ್ಟಿಷನ್ ಬರುತ್ತೆ. ಇದನ್ನು ನಿಮ್ಗೆ ಹೇಳ್ನಲ್ವಾ ಕವಿತಾ ಎಂಟರ್ಪ್ರೈಸಸ್ ಅಂತ, ಅಲ್ಲೇ ತೊಗೊಂಡಿರೋದು ನಾನು ಇದನ್ನು, ಓಕೆನಾ. ಚೆಕ್ ಮಾಡಿ ನಿಮಗೆ ಎಷ್ಟು ಬೇಕೋ, ಅಂದರೆ ಎಷ್ಟು ದೊಡ್ಡದು ಬೇಕೋ ಚಿಕ್ಕದು ಬೇಕೋ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಬಾಕ್ಸು. ಈ ರೀತಿ ನೀವು ಬೀಡ್ಸ್ ಎಲ್ಲ ಆಗಿರ್ಬೋದು, ಸಣ್ಣ ಪುಟ್ಟ ಬೀಡ್ಸ್ ಎಲ್ಲ ಅಂದರೆ ಪ್ರತಿಯೊಂದು ಸಿಂಗಲ್ ಬಾಕ್ಸಲ್ಲಿ ಸ್ಟೋರ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ವಾ. ಸೊ ಅದಕ್ಕೆಲ್ಲ ಒಟ್ಟಿಗೆ ಈ ಥರ ಸ್ಟೋರ್ ಮಾಡಿಬಿಟ್ರೆ ಈಸಿ, ನಿಮಗೆ ವರ್ಕ್ ಮಾಡಬೇಕಾದ್ರೆ ಎಲ್ಲ ನಿಮಗೆ ಈಸಿಯಾಗಿ ಇದೊಂದು ಬಾಕ್ಸ್ ಇಟ್ಕೊಂಡು ಜೊತೆಲಿ ಕೂತ್ಕೊಂಡು ಆರಾಮಾಗಿ ನೀವು ಮಾಡಿಬಿಡ್ಬೋದು. ಎಲ್ಲ ಒಟ್ಟಿಗೆ ಇರುತ್ತಲ್ವಾ. ಸೊ ಅದಕ್ಕೆ, ಓಕೆನಾ. ಸೊ ನೋಡ್ಬೋದು ನಾನು ಏನೇನು ಬೀಡ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ಥರ ಕಾಮನಾಗಿ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತೀವಿ, ಅಂದರೆ ಗೋಲ್ಡ್ ಕಲರ್ ಯೂಸ್ ಮಾಡ್ತೀವಿ, ಓಕೆನಾ. ಸೊ ನೀವು ಗೋಲ್ಡ್ ಕಲರಲ್ಲೂ ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ಬೋದು, ಅಥವಾ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ, ಕಲರ್ಸು ನೋಡಿಕೊಂಡು ಮಾಡ್ಬೋದು. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ, ಸೊ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಹಾಗೆ ಈ ರೀತಿ ಲಾಂಗ್ ಬೀಡ್ಸ್ ಇರುತ್ತೆ ನೋಡಿ, ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರಲ್ಲೆಲ್ಲ ಬಂದಿದೆ, ಕಾಪರು ಈ ಥರ ಎಲ್ಲ ಬಂದಿದೆ. ನಿಮಗೆ ಸೀರೆಗೆ ನೋಡಿಕೊಂಡು ಝರಿ ಯಾವ ಕಲರ್ ಇದೆ ಆ ಥರ ನೋಡಿಕೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ. ನೋಡ್ಬೋದು ಇದು ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಬರುತ್ತೆ ಇದು, ಓಕೆನಾ. ಲಾಂಗ್ ಬೀಡ್ಸ್ ಇದು ಕಾಪರ್ ಅಲ್ಲಿ ಸಿಗುತ್ತೆ ನಿಮಗೆ. ಆಗಲೇ ತೋರಿಸಿದ್ದು ಗೋಲ್ಡ್, ಓಕೆನಾ. ನೆಕ್ಸ್ಟ್ ನಿಮಗೆ ನೋಡಿ ಈ ರೀತಿ ಸ್ಮಾಲ್ ಸೈಜಲ್ಲಿ ನಿಮಗೆ ಏನು ಹೇಳಿ ಇದು ರೌಂಡ್ ಶೇಪಲ್ಲಿ ಇದು ಸಿಲ್ವರ್ ಬೀಡ್ಸು ಸಿಗುತ್ತೆ, ಹಾಗೆ ಗೋಲ್ಡು ಸಿಗುತ್ತೆ, ತೋರಿಸ್ತೀನಿ ನಿಮಗೆ. ಸೊ ಈ ರೀತಿ ಎಲ್ಲ ನೀವು ಬೀಡ್ಸ್ನ ತೊಗೊಂಡು ಇಟ್ಕೊಂಡ್ರೆ ಒಂದ್ಸಲಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಓಕೆನಾ. ಸೊ ನೋಡ್ಬೋದು ಸಿಲ್ವರಲ್ಲೂ ಇದೆ ಈ ಥರ, ಓಕೆನಾ. ಸಿಲ್ವರು, ಗೋಲ್ಡು ಮತ್ತು ಕಾಪರಲ್ಲಿ ಸಿಗುತ್ತೆ ನಿಮಗೆ. ಸಿಲ್ವರು ಗೋಲ್ಡು ಸೇಮ್ ಸೈಜಲ್ಲಿ ಇರುತ್ತೆ, ಕಾಪರ್ ಬಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಸಿಗುತ್ತೆ. ನೀವು ನೋಡಿಕೊಂಡು ಮಾಡ್ಬೋದು. ಸೊ ಒಂದು ಬೀಡ್ಸ್ ಇದು ನೆಕ್ಸ್ಟ್ ಒಂದು ಕುಚ್ಚು ಕಟ್ಟೋದು, ಒಂದು ಬೀಡ್ಸ್ ಹಾಕೋದು, ಆ ಥರನೂ ಮಾಡಿದ್ದೀನಿ ನಾನು ವೀಡಿಯೋನ, ಚೆಕ್ ಮಾಡಿ, ಓಕೆನಾ.
ಓಕೆ. ಸೊ ಈ ರೀತಿ ನೀವು ಈ ಥರ ಐ ಶೇಪಲ್ಲೂ ನೀವು ವರ್ಕ್ ಮಾಡಿಕೊಂಡು ಮಾಡ್ಬೋದು. ಸೊ ಆ ಥರ ಓಕೆನಾ. ಫಸ್ಟು ನೀವು ಬೇಸಿಕ್ ಅಲ್ವಾ ಎಲ್ಲ ಕಲ್ತ್ಕೊಂಬಿಡಿ. ಕಲ್ತಾದಮೇಲೆ ನೀವು ಈ ಥರ ಬೀಡ್ಸ್ ತೊಗೊಂಡು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಸೀರೆ ಆರ್ಡರ್ಸ್ ತೊಗೊತೀರಲ್ಲ ಅದ್ರ ಮೇಲೆ ಡಿಪೆಂಡು, ಯಾವ ಡಿಸೈನ್ಸ್ ಕೇಳ್ತಾರೋ ಅದ್ರ ಮೇಲೆ ನೀವು ಮೆಟೀರಿಯಲ್ಸ್ನ ತಂದಿಟ್ಕೋಬೋದು. ಬಟ್ ಬೇಸಿಕ್ಗೆಲ್ಲ ಇದು ಬೆಸ್ಟ್ ಅಂತ ಹೇಳ್ತೀನಿ ಓಕೆನಾ. ಈ ಥರ ಆವಾಗಲೇ ಹೇಳಿದ್ನಲ್ವಾ ಸ್ಟಿಚ್ ಮಾರ್ಕರ್ ಅಂತ. ನೀವು ಸಪೋಸ್ ನೀವು ಕ್ರೋಶೆ ವರ್ಕ್ ಮಾಡ್ತಾ ಇರ್ತೀರಲ್ವಾ, ಸೊ ಬ್ರೇಕ್ ತೊಗೊಬೇಕಾಗುತ್ತೆ. ಅವಾಗ ಈ ಥರ ಹಾಕ್ಬಿಟ್ಟಿದ್ರೆ ಅದು ಸೆಕ್ಯೂರ್ ಆಗಿರುತ್ತೆ, ಅದನ್ನು ಯೂಸ್ ಮಾಡಿ. ಇಲ್ಲಾಂದರೆ ಬಂದುಬಿಡುತ್ತೆ. ಸೊ ಹಾಗಾಗಿ ಅದು ಇಲ್ಲಾಂದರೆ ಸೇಫ್ಟಿ ಪಿನ್ನು ಹಾಕ್ಕೊಬೋದು. ಈ ಥರ ವೈಟ್ ಪರ್ಲನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ನೀವು ಕುಚ್ಚು ಡಿಸೈನ್ಸು. ಸೊ ಅಥವಾ ಹ್ಯಾಂಗಿಂಗ್ಸ್ ಬರುತ್ತೆ ನೋಡಿ, ಈ ಥರ ಇದು ಆ್ಯಂಟಿಕ್ ಅಂತ ಹೇಳ್ತೀವಿ. ಆ್ಯಂಟಿಕ್ಕಲ್ಲಿ ನಿಮಗೆ ಹ್ಯಾಂಗಿಂಗ್ಸ್ ಸಿಗುತ್ತೆ, ಒಂದು ಕುಚ್ಚು ಒಂದು ಹ್ಯಾಂಗಿಂಗ್ಸು ಆ ಥರ ಹಾಕ್ಕೊಂಡು ನೀವು ಮಾಡ್ಬೋದು ಓಕೆನಾ. ಒಂದು ಕುಚ್ಚು ಹಾಕ್ಕೊಳ್ಳೋದು, ನೆಕ್ಸ್ಟ್ ಸ್ಪೇಸಲ್ಲಿ ಈ ಥರ ಓಕೆನಾ ಹ್ಯಾಂಗಿಂಗ್ಸ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದು ಹ್ಯಾಂಗ್ ಆಗ್ತಾ ಇರುತ್ತಲ್ವ, ಚೆನ್ನಾಗಿ ಕಾಣಿಸುತ್ತೆ. ಈ ಥರನೂ ನೀವು ಮಾಡ್ಕೊಬೋದು ಓಕೆನಾ. ಸೊ ಇದು ಶಟಲ್ ಟ್ಯಾಟಿಂಗ್ ಅಂತ ಹೇಳ್ತೀವಿ. ಇದು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಏನು ಇದ್ರದ್ದು ಡೀಟೇಲ್ ವೀಡಿಯೋ ಇದೆ, ಚೆಕ್ ಮಾಡಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅಥವಾ ಐ ಬಟನಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ ಓಕೆನಾ. ಏನು ಅದು ಅಂತ ನೋಡಬೇಕಂದ್ರೆ ವೀಡಿಯೋ ನೋಡಿ ಓಕೆನಾ. ಗೊತ್ತಾಗಬೇಕಂದ್ರೆ ವೀಡಿಯೋ ನೋಡಿ. ನೆಕ್ಸ್ಟ್ ಇನ್ನೊಂದು ಟಿಪ್ ಅಂತ ಹೇಳ್ಬೋದು, ಟ್ರಿಕ್ಸ್ ಅಥವಾ ಟಿಪ್ಸ್ ಅಂತ ಹೇಳ್ಬೋದು. ಇದು ಎಮಿಂಗ್ ನೀಡಲ್ ತೊಗೊಳ್ಳಿ, ಸೂಜಿ ತೊಗೊಳ್ಳಿ. ಅದಕ್ಕೆ ದಾರ ಈ ಥರ ಕಾಟನ್ ಥ್ರೆಡ್ ದಾರ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳಿ ಓಕೆನಾ. ಮಾಮೂಲಿ ನಿಮಗೆ ಸ್ಟಿಚಿಂಗ್ ಮಾಡ್ತೀರಲ್ವ ಆ ಥ್ರೆಡ್ಡನ್ನು ಹಾಕ್ಕೊಂಬಿಟ್ಟು, ಯೂಶ್ವಲಿ ನೀವು ಕುಚ್ಚು ಹಾಕಬೇಕಾದ್ರೆ ಎಲ್ಲ ನಿಮಗೆ ಚಿಕ್ಕ ಬೀಡ್ಸ್ ಎಲ್ಲ ಹಾಕ್ಕೊಬೇಕಾಗುತ್ತಲ್ವ. ಸೊ ಆವಾಗ ಏನು ಮಾಡಬೇಕು ಅಂದರೆ ಈ ರೀತಿ ನೋಡಿ, ಈ ಥರ ಸ್ಮಾಲ್ ಬೀಡ್ಸ್ ಹಾಕ್ಕೊಂಡು ಅದರೊಳಗಡೆ ಇನ್ಸರ್ಟ್ ಮಾಡಿ ಹಾಕಿದ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಇದು ಒಂದು ರೆಡಿ ಇಟ್ಕೊಂಬಿಡಿ ಓಕೆನಾ, ಎಮಿಂಗ್ ಸೂಜಿ ಓಕೆ. ನೆಕ್ಸ್ಟ್ ನೋಡಿ ಆ್ಯಂಟಿಕ್ ಬೀಡ್ಸಲ್ಲಿ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಇದೆ, ನೀವು ಯೂಸ್ ಮಾಡ್ಕೊಬೋದು. ಈ ಥರ ಫ್ಲವರ್ ಶೇಪು ಈ ಥರ ಎಲ್ಲ ತುಂಬ ಇದೆ. ಸೊ ಬೇಸಿಕ್ಕಿಗೆ ಇದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ವರ್ತು ಅಂತ ಹೇಳ್ತೀನಿ ಓಕೆನಾ. ನೋಡಿ ಈ ಥರ ನಿಮಗೆ ಹ್ಯಾಂಗಿಂಗ್ ಹುಕ್ ಇರುತ್ತಲ್ಲ ಆಲ್ರೆಡಿ ಅಲ್ವಾ. ಸೊ ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳ್ಬೋದು, ಆಗಲೇ ತೋರಿಸಿದ್ನಲ್ವಾ. ಒಂದು ಕುಚ್ಚು ಒಂದು ಹ್ಯಾಂಗಿಂಗ್ ಬೀಡ್ಸ್ ಈ ಥರ ಯೂಸ್ ಮಾಡ್ಕೊಬೋದು. ಇದು ಆ್ಯಂಟಿಕ್ಕಲ್ಲಿ ಬಂದಿದೆ ಓಕೆನಾ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು ಓಕೆ. ಸೊ ಯೂಸ್ ಮಾಡಿ ನೀವು. ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಸಿಂಪಲ್ ಡಿಸೈನಿಂದ ಗ್ರ್ಯಾಂಡ್ ಡಿಸೈನ್ವರೆಗೂ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡಿಕೊಂಡು ನೀವು ಕಲ್ತ್ಕೊಂಡು ಮನೆಯಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ. ಸೊ ಬಿಗಿನರ್ಸ್ಗೆ ಡೆಫಿನೆಟಾಗಿ ಅವರು ಸರ್ಚ್ ಮಾಡ್ತಾರೆ ವೀಡಿಯೋ, ಡೆಫಿನೆಟಾಗಿ ಈ ವಿಡಿಯೋನ ಶೇರ್ ಮಾಡಿ ಓಕೆನಾ, ಯೂಸ್ಫುಲ್ ಆಗುತ್ತಲ್ವಾ. ಸೊ ಇದೊಂದು ಬೆಸ್ಟ್ ಕಿಟ್ ಅಂತ ಹೇಳ್ತೀನಿ ಮೆಟೀರಿಯಲ್ಸ್ ಆಗಿ ಓಕೆನಾ. ಬಿಗಿನರ್ಸ್ಗೆ ಮೆಟೀರಿಯಲ್ಸು ಈ ರೀತಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡೆ ಈಸಿಯಾಗಿ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಓಕೆನಾ. ಸೊ ನೋಡಿ ಈ ರೀತಿ ಗೋಲ್ಡಲ್ಲೂ ಸಿಗುತ್ತೆ ನಿಮಗೆ, 0 ಸೈಜ್ ಬೀಡ್ಸ್ ಅಂತ ಹೇಳ್ತೀವ, ತುಂಬ ಸ್ಮಾಲ್ ಬೀಡ್ಸ್ ಇದನ್ನು ನಿಮಗೆ ಗೋಲ್ಡ್ ಬೀಡ್ಸು ಹಾಗೆ ಸಿಲ್ವರಲ್ಲೂ ಸಿಗುತ್ತೆ. ನಿಮ್ಮ ಸೀರೆ ಕಾಂಬಿನೇಷನ್ ನೋಡಿಕೊಂಡು ಎಲ್ಲ ಮಾಡ್ಕೊಬೋದು. ಈ ಥರ ನೀವು ಎಲ್ಲ ಇಟ್ಕೊಂಡ್ಬಿಟ್ರೆ ನಿಮಗೆ ಆರಾಮಾಗಿ ನಿಮಗೆ ಪ್ರಾಕ್ಟೀಸ್ಗೆ ಈಸಿ ಆಗಿಬಿಡುತ್ತೆ ಓಕೆನಾ. ಎಲ್ಲ ಒಂದೇ ಕಡೆ ಸಿಗುತ್ತಲ್ವಾ. ಸೊ ಮೆಟೀರಿಯಲ್ಸು ಚೆಕ್ ಮಾಡಿ, ಇಲ್ಲಿ ಕವಿತಾ ಎಂಟರ್ಪ್ರೈಸಸ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಓಕೆನಾ. ಹಾಗೆ ನಿಮಗೆ ಪ್ರಾಕ್ಟೀಸಿಗೆ ಬೇಕು ಅಂದರೆ ಈ ಥರ ನೋಡಿ, ನಿಮಗೆ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ದೀರಾ, ಒಂದೊಂದೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ, ಈ ಥರ ರಿಂಗ್ ಬೀಡ್ಸು ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಬೋದು ಓಕೆ. ಹಾಗೆ ಡಲ್ ಬೀಡ್ಸ್ ಅಂತ ಹೇಳ್ತೀವಿ, ಇದು ನೋಡಿ ಡಲ್ ಬೀಡ್ಸ್, ಪ್ರಾಕ್ಟೀಸಿಗೆಲ್ಲ ಇದು ಯೂಸ್ ಮಾಡ್ಕೊಳ್ಳಿ ಓಕೆನಾ. ಬಟ್ ಕ್ವಾಲಿಟಿ ಇರಲ್ಲ ಇದು, ಬಟ್ ಪ್ರಾಕ್ಟೀಸಿಗಂತ ಯೂಸ್ ಮಾಡ್ಬೋದು ಡೆಫಿನೆಟಾಗೆ. ನಿಮಗೆ ಸೀರೆಗೆಲ್ಲ ಕ್ವಾಲಿಟಿಗೆ ಬೇಕು ಅಂದರೆ ನಾನು ಆಗಲೇ ಹೇಳಿದ್ನಲ್ಲ ಆ್ಯಂಟಿಕ್ ಬೀಡ್ಸ್ ಯೂಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಇಲ್ಲಾಂದರೆ ಈ ಥರ ಡಲ್ ಬೀಡ್ಸ್ ಬರುತ್ತೆ, ಈ ಥರ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ ಇಟ್ಕೋಬೋದು. ಐ ಹೋಪ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಡೆಫಿನೆಟಾಗೆ ಒಂದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಓಕೆನಾ. ಸೊ ಯೂಸ್ ಆಗುತ್ತಲ್ವಾ ಬೇರೆಯವ್ರಿಗೂ, ಸೊ ಹಾಗಾಗಿ ಶೇರ್ ಮಾಡಿ. ಆಮೇಲೆ ನಿಮಗೆ ದಾರ ಸುತ್ಕೋಬೇಕು ಅಂತ ಆಗಲೇ ಹೇಳಿದ್ನಲ್ವಾ, ಕ್ರೋಶೆ ವರ್ಕ್ ಮಾಡೋಕ್ಕೆ ಅಲ್ವಾ, 6 ಎಳೆ ದಾರ ಸುತ್ಕೋಬೇಕು ಅನ್ನಲ್ಲ. ಅವಾಗ ಏನು ಮಾಡೋದು ಅಂದರೆ ಈ ಥರ ರಟ್ಟೆ ಯಾವ್ದಾದ್ರು ನಿಮ್ಮ ಮನೇಲಿದ್ದರೆ ಈ ಥರ ಏನಾದರೂ ಬಂದಿರುತ್ತಲ್ವಾ, ಸೊ ಅದನ್ನು ಯೂಸ್ ಮಾಡ್ಬೋದು. ಅಥವಾ ನೀವು ಫಾಲ್ ಆಗ್ತಾಯಿದ್ದೀರಾ, ಸೀರೆಗೆ ಫಾಲ್ ಎಲ್ಲ ಹಾಕ್ತೀರಾ ಅಂದರೆ ಅವಾಗ ಈ ಥರ ರಟ್ಟು ಇರುತ್ತಲ್ವಾ, ಆ ರಟ್ಟಲ್ಲಿ ನಿಮಗೆ ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ತೋರಿಸ್ತಾ ಇದ್ದೀನಲ್ವ ವೀಡಿಯೋದಲ್ಲಿ, ಈ ಥರ ಫೋಲ್ಡ್ ಮಾಡಿಕೊಂಡು ನೀವು ನೋಡ್ಬೋದು. ಈ ಥರ ಫೋಲ್ಡ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ದಾರ ಸುತ್ತಕ್ಕೆ ಓಕೆನಾ, ಸಿಲ್ಕ್ ಥ್ರೆಡ್ಡು. ಆಮೇಲೆ ಶಿಫ್ಟ್ ಮಾಡ್ಕೋಬೇಕಂತ ಅದು ಏನು ವೀಡಿಯೋ ಡೀಟೇಲಾಗಿ ನಿಮಗೆ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ ಓಕೆನಾ. ನೋಡಿ ಈ ಥರ ರೆಡಿ ಆಗುತ್ತೆ ಫೈನಲಾಗಿ ಒಂದು ರಟ್ಟಿಗೆ ಬರುತ್ತೆ ಓಕೆ. ಅದ್ರ ವೀಡಿಯೋ ಚೆಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೋಡಿ ಈ ಥರ ಕಟ್ಟರ್ ಇದ್ದರೆ ನಿಮಗೆ ಕುಚ್ಚು ಕಟ್ಟು ಟ್ರಿಮ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ ಓಕೆನಾ. ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.